ಮೊದಲನೆಯ ಪ್ರಶ್ನೆ, ಗಾಯವನ್ನು ಗುಣಪಡಿಸಲು ಯಾವ ಹಣ್ಣು ಉತ್ತಮ? ಎ ಕಿತ್ತಾಳೆ, ಬಿ ಬಾಳೆಹಣ್ಣು, ಸಿ ಸಪೋಟ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಎ ಕಿತ್ತಾಳೆ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರತೆಗೆಯಲು ಸಾಧ್ಯವಿಲ್ಲ? ಎ ನರಿ, ಬಿ ಮೊಸಳೆ, ಸಿ ಜಿರಾಫೆ, ಡಿ ಕರಡಿ. ಉತ್ತರ ಬಿ ಮೊಸಳೆ. ಮೂರನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಹೊಂದಿದೆ? ಎ ಕುರಿ, ಬಿ ಹಸು, ಸಿ ಎಮ್ಮೆ, ಡಿ ಮೇಕೆ. ಉತ್ತರ ಎ ಕುರಿ. ನಾಲ್ಕನೇ ಪ್ರಶ್ನೆ, ಅತಿಯಾಗಿ ಕೆಲಸ ಮಾಡುವುದರಿಂದ ಉಂಟಾಗುವ ಅನಾರೋಗ್ಯ? ಎ ಕಣ್ಣಿನ ಪೊರೆ, ಬಿ ಕ್ಯಾನ್ಸರ್, ಸಿ ಸಕ್ಕರೆ, ಡಿ ಅಧಿಕ ರಕ್ತದೊತ್ತಡ. ಉತ್ತರ ಡಿ ಅಧಿಕ ರಕ್ತದೊತ್ತಡ. ಐದನೆಯ ಪ್ರಶ್ನೆ, ಮನುಷ್ಯ ನಿದ್ದೆ ಮಾಡದೆ ಎಷ್ಟು ದಿನ ಬದುಕಬಹುದು? ಎ 6 ದಿನ, ಬಿ 8 ದಿನ, ಸಿ 15 ದಿನ, ಡಿ 11 ದಿನ. ಉತ್ತರ ಡಿ 11 ದಿನಗಳವರೆಗೆ. ಆರನೆಯ ಪ್ರಶ್ನೆ, ಭಾರತೀಯ ರೈಲ್ವೆ ಎಂಜಿನ್ ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ಎ 20 ಕೋಟಿ, ಬಿ 15 ಕೋಟಿ, ಸಿ 30 ಕೋಟಿ, ಡಿ 40 ಕೋಟಿ. ಉತ್ತರ ಎ 20 ಕೋಟಿ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಎ ಯಮುನಾ, ಬಿ ಗಂಗಾ, ಸಿ ಗೋದಾವರಿ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಉತ್ತರ ಎ ಯಮುನಾ. ಎಂಟನೆಯ ಪ್ರಶ್ನೆ, ಯಾವ ತರಕಾರಿ ಮಧುಮೇಹವನ್ನು ಕಡಿಮೆ ಮಾಡುತ್ತದೆ? ಎ ಎಲೆಕೋಸು, ಬಿ ಬದನೆಕಾಯಿ, ಸಿ ಟೊಮಾಟೊ, ಡಿ ಆಲೂಗಡ್ಡೆ. ಉತ್ತರ ಎ ಎಲೆಕೋಸು. ಒಂಬತ್ತನೆಯ ಪ್ರಶ್ನೆ, ಯಾವ ದೇಶವು ಚಂದ್ರನ ಮೇಲೆ ನೀರನ್ನು ಕಂಡುಹಿಡಿದಿದೆ? ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ಉತ್ತರ ಎ ಭಾರತ. ಹತ್ತನೆಯ ಪ್ರಶ್ನೆ, ಆಪಲ್ ಮೊಬೈಲ್ ಫೋನ್ ಯಾವ ದೇಶದ ಕಂಪನಿಯಾಗಿದೆ? ಎ ಅಮೆರಿಕ, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್. ಉತ್ತರ ಎ ಅಮೆರಿಕ. ಹನ್ನೊಂದನೆಯ ಪ್ರಶ್ನೆ, ಜಗತ್ತಿನಲ್ಲಿ ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಎ ಅಮೆರಿಕ, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್. ಉತ್ತರ ಎ ಅಮೆರಿಕ. ಹನ್ನೆರಡನೇ ಪ್ರಶ್ನೆ, ಸತ್ತವರ ಯಾವ ವಸ್ತುಗಳನ್ನು ಬಳಸಬಾರದು? ಎ ಬಟ್ಟೆ, ಬಿ ವಾಹನ, ಸಿ ಕೋಣೆ, ಡಿ ಹಾಸಿಗೆ. ಉತ್ತರ ಎ ಬಟ್ಟೆ. ಮನಃಶಾಸ್ತ್ರಜ್ಞರ ಪ್ರಕಾರ ಮನೆಯೊಬ್ಬ ವ್ಯಕ್ತಿ ಸತ್ತಾಗ ಅವನಿಗೆ ಸಂಬಂಧಿಸಿದ ವಸ್ತುಗಳನ್ನು ಪದೇ ಪದೇ ನೋಡಿದರೆ ಅವರ ನೆನಪು ಕಾಡುತ್ತಿರುತ್ತದೆ, ಮನೆಯವರು ಭಾವುಕರಾಗುತ್ತಾರೆ ಎಂದು ಶಾಸ್ತ್ರ ಹೇಳುತ್ತಾರೆ. ಸತ್ತವರ ಬಟ್ಟೆ, ಪೆನ್ನು, ಮೊಬೈಲ್ ಇತರ ವಸ್ತುಗಳು ನೋಡಿದಾಗಲೆಲ್ಲ ಅವರ ನೆನಪು ಮರುಕಳಿಸುತ್ತದೆ. ಇದರಿಂದ ವ್ಯಕ್ತಿಯು ಮಾನಸಿಕವಾಗಿ ದುರ್ಬಲವನಾಗಲು ಪ್ರಾರಂಭಿಸುತ್ತಾನೆ. ಆದ್ದರಿಂದ ಸತ್ತ ವ್ಯಕ್ತಿಯ ವಸ್ತುಗಳನ್ನು ದಾನ ಮಾಡಬೇಕು ಅಥವಾ ಸುಡಬೇಕು ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಮತ್ತೊಂದು ವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಾಗ ದುರ್ಬಲ ರೋಗ ನಿರೋಧಕ ಶಕ್ತಿಯಿಂದಾಗಿ ಅವನು ಈಗಾಗಲೇ ತುಂಬಾ ದುರ್ಬಲನಾಗಿದ್ದಾನೆ. ಅನೇಕ ರೀತಿಯ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅವನ ದೇಹದೊಳಗೆ ಪ್ರವೇಶಿಸುತ್ತವೆ. ಅವುಗಳನ್ನು ಬರಿಗಣ್ಣಿನಿಂದ ನೋಡಲಾಗದು. ಈ ರೀತಿಯಾಗಿ ಆ ವ್ಯಕ್ತಿಯ ಮರಣ ನಂತರವೂ ಬ್ಯಾಕ್ಟೀರಿಯಾವು ಬಟ್ಟೆ ಮತ್ತು ಇತರ ವಸ್ತುಗಳಲ್ಲಿ ಉಳಿಯುತ್ತದೆ. ಇದರಿಂದಾಗಿ ಅದನ್ನು ಹಿಡಿದಿರುವ ಕುಟುಂಬದ ಸದಸ್ಯರು ಸಹ ರೋಗಗಳಿಗೆ ಬಳಲುತ್ತಾರೆ ಎಂದು ಹೇಳುತ್ತಾರೆ. 13ನೇ ಪ್ರಶ್ನೆ, ಕಲ್ಲುಗಳನ್ನು ತಿನ್ನುವ ಹಕ್ಕಿ ಯಾವುದು? ಎ ಪಾರಿವಾಳ, ಬಿ ಆಟ್ರಿಚ್, ಸಿ ಕೋಗಿಲೆ, ಡಿ ಕಾಗೆ.
ಉತ್ತರ ಬಿ ಆಟ್ರಿಚ್. 14ನೇ ಪ್ರಶ್ನೆ. ಯಾವ ತರಕಾರಿ ನೈಸರ್ಗಿಕವಾಗಿ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಎಲೆಕೋಸು, ಡಿ ಸೋರೆಕಾಯಿ. ಉತ್ತರ ಎ ಹಾಗಲಕಾಯಿ. 18ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಚಹಾವನ್ನು ಹೆಚ್ಚು ಬೆಳೆಯಲಾಗುತ್ತದೆ? ಎ ಉತ್ತರ ಪ್ರದೇಶ್, ಬಿ ಕೇರಳ, ಸಿ ತಮಿಳುನಾಡು, ಡಿ ಅಸ್ಸಾಂ. ಉತ್ತರ ಡಿ ಅಸ್ಸಾಂ ರಾಜ್ಯದಲ್ಲಿ. 16ನೇ ಪ್ರಶ್ನೆ. ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯಲಾಗುತ್ತದೆ? ಎ ಕೋಸಿ ನದಿ, ಬಿ ಗೋದಾವರಿ ನದಿ, ಸಿ ಗಂಗಾ ನದಿ, ಡಿ ಲೋಹಿತ್ ನದಿ. ಉತ್ತರ ಡಿ ಲೋಹಿತ್ ನದಿ. 17ನೇ ಪ್ರಶ್ನೆ. ಯಾವ ಮರವನ್ನು ಬಡವರ ಮರ ಎಂದು ಕರೆಯಲಾಗುತ್ತದೆ? ಎ ಬಿದಿರು, ಬಿ ಆಲದ ಮರ, ಸಿ ಮಾವು, ಡಿ ಬೇವು. ಉತ್ತರ ಎ ಬಿದಿರು. 18ನೇ ಪ್ರಶ್ನೆ. ಸಿಂಹದ ಗರ್ಜನೆ ಎಷ್ಟು ಕಿಲೋಮೀಟರ್ವರೆಗೆ ಕೇಳಿಸುತ್ತದೆ? ಎ 2 ಕಿಲೋಮೀಟರ್, ಬಿ 4 ಕಿಲೋಮೀಟರ್, ಸಿ 5 ಕಿಲೋಮೀಟರ್, ಡಿ 8 ಕಿಲೋಮೀಟರ್. ಉತ್ತರ ಡಿ 8 ಕಿಲೋಮೀಟರ್. 19ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಹನಿ ನೀರಾವರಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು? ಎ ಹರಿಯಾಣ, ಬಿ ಉತ್ತರ ಪ್ರದೇಶ್, ಸಿ ಪಂಜಾಬ್, ಡಿ ಕರ್ನಾಟಕ. ಉತ್ತರ ಡಿ ಕರ್ನಾಟಕ. 20ನೇ ಪ್ರಶ್ನೆ. ರಾಜ್ಯದ ರಾಜ್ಯಪಾಲರ ವಯಸ್ಸಿನ ಮಿತಿ ಎಷ್ಟು? ಎ 35 ವರ್ಷ, ಬಿ 25 ವರ್ಷ, ಸಿ 45 ವರ್ಷ, ಡಿ 18 ವರ್ಷ. ಉತ್ತರ ಎ 35 ವರ್ಷ. ನಕಲಿ ಅಕ್ಕಿ, ಜೇನುತುಪ್ಪ ಮತ್ತು ಮೊಟ್ಟೆ ಯಾವ ದೇಶದಲ್ಲಿ ಲಭ್ಯವಿದೆ? ಎ ಜಪಾನ್, ಬಿ ಸ್ಪೇನ್, ಸಿ ಫ್ರಾನ್ಸ್, ಡಿ ಚೀನಾ. ಉತ್ತರ ಡಿ ಚೀನಾ. ನಕಲಿ ಅಕ್ಕಿ, ಜೇನುತುಪ್ಪ ಮತ್ತು ಮೊಟ್ಟೆ ಚೀನಾ ದೇಶದಲ್ಲಿ ಲಭ್ಯವಿದೆ. ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಶಕ್ತಿಶಾಲಿ? ಎ ಗುಂಪು ಬಿ, ಬಿ ಎಬಿ ಗುಂಪು, ಸಿ ಎ ಗುಂಪು, ಡಿ ಬಿ ಗುಂಪು. ಉತ್ತರ ಎ ಓ ಗುಂಪು. ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಹಲವಾರು ಅಂಶಗಳಿವೆ. ಆದರೆ ಅಂಕಿ ಅಂಶಗಳು ಮತ್ತು ಸಂಶೋಧನೆ ಪ್ರಕಾರ ಓ ರಕ್ತದ ಗುಂಪು ಜನರು ಹೆಚ್ಚು ಶಕ್ತಿಶಾಲಿ. ಓ ರಕ್ತದ ಗುಂಪಿನ ಜನರು ಅರಿವಿನ ಮತ್ತು ಮೆಮೊರಿ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ 82% ಹೆಚ್ಚಿದೆ. ಯಾವ ಪಕ್ಷಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಮೊಟ್ಟೆ ಇಡುತ್ತವೆ? ಎ ಹದ್ದು, ಬಿ ಪೆಂಗ್ವಿನ್, ಸಿ ಆಟ್ರಿಚ್, ಡಿ ಗಿಡುಗ. ಉತ್ತರ ಬಿ ಪೆಂಗ್ವಿನ್. ಪೆಂಗ್ವಿನ್ ತನ್ನ ಜೀವಿತಾವಧಿಯಲ್ಲಿ ಕೇವಲ ಒಂದು ಮೊಟ್ಟೆ ನೀಡುವ ಒಂದು ಜಾತಿಯಾಗಿದೆ. ಯಾವ ದೇಶವು ಕಪ್ಪೆಗಳಿಗೆ ಆಸ್ಪತ್ರೆಯನ್ನು ಹೊಂದಿದೆ? ಎ ವಿಯೆಟ್ನಾಂ, ಬಿ ಬಾಂಗ್ಲಾದೇಶ, ಸಿ ಪಾಕಿಸ್ತಾನ್, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ.